ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಇವತ್ತಿನ ಲಾಗ್ ಇವಾಗ ಶುರು. ನಾನು ನಿಮ್ಮ ಗಾನವಿ ವಿಜಯ್ ಒಂದೇ ಒಂದು ಲೈಕ್ ಮಾಡಿದ್ದೀವಿ. ನಾವು ಫುಲ್ ನೋಡಿ ಸ್ಕಿಪ್ ಮಾಡಿದ್ರೆ ಆಯ್ ಮಾಡು ಮಗನೆ. ಎಲ್ಲ ಲೈಕ್ ಮಾಡಿ ಮಾಡೋಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ಬೇಕು ಮಗನೆ. ಮಾಡೋಲ್ಲ ಮಾಡಿ ಎಲ್ಲ ಲೈಕ್ ಮಾಡಿ. ಬೇರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋ ಪರವಾಗಿಲ್ಲ, ಲೈಕ್ ಮಾಡಿ ದಯವಿಟ್ಟು ಮಾಡಿ. ನೀನು ಐಸ್ ಕ್ರೀಮ್ ತಿಂದಿರೋದನ್ನ ನೋಡಿದ್ರಂತೆ ಥ್ಯಾಂಕ್ ಯು ಹೇಳು. ಥ್ಯಾಂಕ್ಸ್ ಅನ್ಬೇಕು. ಹೇಳಲು ಅಂತ ನಿಮಗೆ ನೋಡು, ಅವರು ಬೇಜಾರು ಮಾಡ್ಕೋತಾರೆ. ಹೇಳು ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳು. ಕೈ ಕೊಡು, ನೋಡಿದ್ಕೆ ಥ್ಯಾಂಕ್ಸ್. ಕೈ ಕೊಡು ಅವ್ರಿಗೆ. ಬ್ಯಾಡ್ ಬಾಯ್ ಕಂಡ್ರೆ ಖುಷಿ ಅವ್ರು ನಿಮಗೆ ಐಸ್ ಕ್ರೀಮ್ ಕಳಿಸ್ತಾರೆ. ಮಗನೆ ಬೇಕು ಐಸ್ ಕ್ರೀಮು? ಮತ್ತೆ ಥ್ಯಾಂಕ್ಸ್ ಹೇಳಿ ಮತ್ತೆ ಅವ್ರಿಗೆ. ನಮ್ಗೆ ಗೊತ್ತಿಲ್ಲ ಸಿಸ್ಟರ್, ನೀವು ಸಿಕ್ಕಿದಾಗ ಇವ್ನಿಗೆ ಐಸ್ ಕ್ರೀಮ್ ಕೊಡಿಸ್ಬೇಕು. ಓಕೆ, ಇವತ್ತ ಬಂದು ಗುರುವಾರ. ಇವಾಗ ವ್ಲಾಗ್ ಶುರು ಮಾಡಿದ್ವಿ. ದೇವಸ್ಥಾನ ಹೋಗ್ಬೇಕಾಯ್ತು, ಹೋಗಕ್ಕಾಗಿಲ್ಲ ಇವತ್ತ. ನೆಕ್ಸ್ಟ್ ವಾರ ಅಲ್ಲ, ಅದು ನೆಕ್ಸ್ಟ್ ವಾರ ಹೋಗ್ತೀವಿ. ಏನು ಮಾಡಿ ನಮ್ಮ ದೇವನಿಗೋಸ್ಕರ ಚಪಾತಿ ಮಾಡ್ಕೊಡ್ತಾ ಇದ್ದಾರೆ. ಚಪಾತಿಯಲ್ಲಿ ರೋಲ್ ಮಾಡಿ ಅವ್ರಿಗೆ ಕೊಡ್ತಾರೆ ಅಂತ ಅದಕ್ಕೆ ಖುಷಿ ಆಗ್ಬಿಟ್ಟವ್ರು ಇಬ್ರು. ರೋಲ್ ಮಾಡ್ಕೊಡ್ತಾರೆ, ನಾನು ಟೊಮೆಟೊ ಸಾಸ್ ಅಲ್ಲಿ ರೋಲ್ ಮಾಡ್ಕೊಡು, ನಾನು ತಿನ್ಬೋದಲ್ಲ ಅಂತ. ನೋಡಿ ಗೈಸ್, ಇವತ್ತು ನಮ್ಮ ಮನೇಲಿ ಚಪಾತಿ ಮಾಡ್ತಾ ಇದ್ದಾರೆ. ಏನು ಚಪಾತಿನಪ್ಪ ಅಂದರೆ ಗೋಧಿ ಚಪಾತಿ. ಎಲ್ಲ ಮೈದಾ ಚಪಾತಿನೂ ಮಾಡ್ತಾರೆ ಒಬ್ಬೊಬ್ರು. ಮೈದಾ ಚಪಾತಿ ಜಾಸ್ತಿ ಯೂಸ್ ಮಾಡಲ್ಲ. ಸೊ ನಮ್ಮ ಮನೆಗೆ ಇಷ್ಟು ಬೇಕಾಗುತ್ತೆ. ಮಡಿಕೊಂಡಿದ್ದೀನಿ. ಸೊ ನಾವು ನಮ್ಮ ಮಕ್ಕಳನ್ನ ಚಿಕ್ಕ ಮಕ್ಕಳು ತಿನ್ನಲ್ಲ ಅಂತ ಅನ್ಕೋಬಾರ್ದು. ಅವ್ರನ್ನೂ ನಮ್ಮ ನವಿ ತಿನ್ನೋ ಅಷ್ಟೇ ತಿಂತಾರೆ ಅವರು. ಇವಾಗ ನಮ್ಮ ನವಿ ಡಯಟಿಗೆ ಸ್ವಲ್ಪ ಕಮ್ಮಿ ತಿಂತಾ ಇದ್ದಾರೆ. ಸೊ ಅವ್ರು ತಿನ್ನಲ್ಲ ಅಂತ ನಾವು ಅನ್ಕೊಂಡ್ಬಿಟ್ರೆ ನಮಗೆ ಶಾರ್ಟೇಜ್ ಆಗ್ಬಿಡುತ್ತೆ. ಅಂದ್ರೆ ಏನಂದ್ರೆ ಟಿವಿ ನೋಡ್ಕೊಂಡು ಆಟ ಆಡ್ಕೊಂಡು ತಿನ್ಬಿಡ್ತಾರೆ, ಗೊತ್ತಾಗಲ್ಲ ಅದು. ಇನ್ನು ನಮಗೆ ಅರಗಿಸ್ಕೊಳಕಲ್ಲ, ಮನೆಗೆ ಅಡುಗೆ ಮಾಡೋದು ಅದು ಇರುತ್ತೆ ಅಷ್ಟೇ. ಅವರು ದಿನಕ್ಕೊಂದು 5 ಸಲ ಓಡಾಡಿ ಆಟ ಆಡಿ ಅರ್ಗೋಗ್ಬಿಡುತ್ತೆ ಅವ್ರಿಗೆ, ನಮ್ಗಿಂತ ಹೆಚ್ಚಾಗಿ ಓಡಾಡೋದು. ಸೊ ಇವಾಗ ನಮ್ಮ ಮನೆಗೆ ಎಷ್ಟು 10 ಚಪಾತಿನ? 10 ಅಲ್ಲ 16 ಚಪಾತಿ. 16 ಚಪಾತಿ ಸಾಲಲ್ಲ ಹಂಗಾರೆ. ನನಗೆ ಬೇಕು 6 ಚಪಾತಿ. ಬೇಕು ಅಂತ ಲೋ ಕಳ್ಳ, ವಿಡಿಯೋ ಕಚ್ಚಿ ಬಿಡಕ್ಕೆ. ಓಕೆ ಗೈಸ್, ಅಮ್ಮನ ಮುತ್ತು ಕೊಡು. ದಿವಿ ಸೈಡ್ ಬಾ ನೀನು. ಹೊಟ್ಟೆ ಕಿಚ್ಚೋನ್ಗೆ ಇಬ್ರು ಅಣ್ಣ ತಮ್ಮದಿರು ಮುದ್ದಾಡಿ. ಅಣ್ಣಂಗ್ ಮುದ್ದಾಡು. ಅಣ್ಣನ ಪಾಪು ಅವರಲ್ಲಿ ಅಣ್ಣ ಮುದ್ದಾಡ್ತಾನಲ್ಲ ಹಾಗೆ ಅಣ್ಣನ ಮುದ್ದಾಡು. ಕಿಸಿ ಕೊಡು. ಕಣ್ಣಿಗೆ ಕೊಟ್ಬಿಟ್ಟ. ಮೂಗಿ ಕೊಟ್ಟ. ನೀನ್ ಕೊಡು ತಮ್ಗೆ. ಹಿಂಗ ಆಡ್ತಾರೆ ಅಂತಲ್ಲ ಗೈಸ್, ಎಷ್ಟು ಕಿತ್ತಾಡ್ತಾರೆ ಅಂತೀರಿ ಇಬ್ರುವೇ. ಇವಾಗ್ಲೇ ಸರಿ, ಹಂಗೆ ಆಟಾಡ್ಕೊಂಡು ಕೂತೀರಿ. ಇವಾಗ ಅಮ್ಮ ಇಲ್ಲಿ ತರಕಾರಿ ಕಟ್ ಮಾಡ್ತಾ ಇದ್ದಾರೆ. ಬಾ, ನಾನು ಮಾತಾಡೋದು ನೋಡು ಬಾ. ಒಂದೇ ಒಂದು ನಿಮಿಷ ಹೇಳಿ. ಕೂಚು ಸುಮ್ಮನೆ. ಹೊಸರು ಬಂದ್ರಿ ಇವಾಗ ಕೈ ಮೇಲೆ ಕೊಡ್ತೀನಿ. ಏನು ಮಾಡ್ತೀವಿ ಒಂದ್ಸರಿ ಹೊಸರು ಬಂದ್ರೆ ಇವಾಗ ಹಂಗ್ ಮಾತಾಡ್ತಿದ್ಯಾ? ಹೌದಾ? ನಾನ್ ಮಾತಾಡ್ಬೇಕಾಯ್ತು ಆ ಥರ ಎಲ್ಲ ಫ್ಲೋ ಅಲ್ಲಿ ಬರುತ್ತೆ ಅಂದ್ರೆ. ಇವ್ರು ಮಾತಾಡ್ತವೆ ನೋಡಿ. ಬೀಟ್ರೋಟ್ ಕಟ್ ಮಾಡ್ತಾ ಇದ್ದಾರೆ. 2 ಬೀಟ್ರೋಟು ನಮ್ಮ ಮನೆಗೆ ತುಂಬ ದಿನ ಆಯ್ತು ತಂದು. ಅದು ಇವತ್ತು ಗಳಿಗೆ ಬಂದಿದ್ವಿ ನಮ್ಮ ಮನೇಲಿ ಈ ತರಕಾರಿ ತಿನ್ನೋಗು. ಆಮೇಲೆ ತುಂಬಾ ಕಮೆಂಟ್ಗಳು ಹಾಕಿದ್ರಿ, ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್. ಹಂಗೆ ನೋಡೋರೆಲ್ಲ ಒಂದೊಂದು ಕಮೆಂಟ್ ಹಾಕಿ ತಪ್ಪಿದ್ದನ್ನು ಹೇಳೋರು ಅದನ್ನೆಲ್ಲ ನೋಡಿ ಖುಷಿ ಆಯ್ತು. ಅಂದ್ರೆ ಅದನ್ನ ಸರಿ ಮಾಡ್ಕೋತೀವಲ್ಲ ಆಮೇಲೆ ಅದಕ್ಕೋಸ್ಕರ. ಆಮೇಲೆ ಈ ಕೋಲ್ ಬಗ್ಗೆನೂ ಹೇಳಿದ್ರು, ಇಟ್ಟಂಗ್ ಕೋಲ್ ಇಟ್ಕೋಬಾರ್ದು ಮುರಿದೋಗಿರೋದ ಅಂತ. ನಮ್ಮ ಮಕ್ಳು ಹೊಡ್ದಿನೇ ಸೌದೋಗೈತೆ ಮುರಿದೋಗೈತೆ ಅಂತ ಅನ್ಕೋಬೇಡಿ. ಅದು ನಾನು ತುಂಬಾ ಸರಿ. ಎಲ್ಲಿ ಸಿಗುತ್ತೆ ಇದು ಇಟ್ಟಿಂಗ್ ಕೋಲ್? ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಅಂದ್ರೆ. ಅವಾಗೆಲ್ಲ ಹಳ್ಳಿಲಿ ಅವರೇ ಮಾಡ್ಕೊಡೋರು.
ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ? ಬೆಂಗಳೂರಲ್ಲಿ ಸಿಗಲ್ಲ. ನಮ್ಗಂತೂ ಗೊತ್ತಿಲ್ಲ. ಅಂದ್ರೆ ಊರಲ್ಲಿ ಹಳ್ಳಿ ಕಡೆ ಅಂದ್ರೆ ಅಲ್ಲೇ ಬಿದ್ರು ಸಿಗುತ್ತಲ್ಲ ಅದನ್ನೆಲ್ಲ ಮಾಡ್ಕೊಡ್ತಾರೆ ಅವರೇನೆ. ಆಮೇಲೆ ಸಂತೆಗಳಲ್ಲಿ ಸಿಗುತ್ತೆ ಊರ್ ಕಡೆ, ಅಲ್ಲಿಂದಾನೆ ತಂದಿದ್ದು ನೋಡೋಣ ಎಲ್ಲಾರ ಸಿಕ್ಕಿದ್ರೆ ತಗೋಬೇಕು. ಮಡಗಬೇಡ್ದು ಅಂತ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು. ಆಮೇಲೆ ದಿವ್ಯ ಸಿಸ್ಟರ್ ದಿವಾ ಐಸ್ ಕ್ರೀಮ್ ತಿಂದಿದ್ದು ನೋಡಿ ಗೈಸ್, ಅವನು ಬೇಕು ಬೇಕು ಅಂತ ವಿಡಿಯೋ ಮಾಡ್ತಾ ಆಮೇಲೆ ವಿಜಿ ಫ್ಯಾನ್ ಅಂತೇನೋ ಕಮೆಂಟ್ ಹಾಕಿದ್ರು. ಆಮೇಲೆ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಯಾರ್ಯಾರು ಕಮೆಂಟ್ ಹಾಕಿದ್ದೀರಾ ನೀವು ಇಷ್ಟ ಅಂತ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ನನ್ನ ಕಡೆಯಿಂದ. ಥ್ಯಾಂಕ್ ಯು. ಏನೇನೋ ಕಮೆಂಟ್ ಹಾಕಿದ್ರು ಮರ್ತೋಗ್ಬಿಟ್ಟಿದ್ದಾರೆ. ಅದೇ ಜಾಸ್ತಿ ಅದೇ ಅಷ್ಟೇ ಬಿಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿರಂತೆ. ಸೊ ಎಲ್ಲರೂ ಕಮೆಂಟ್ ಹಾಕ್ತೀರಿ, ತುಂಬ ಕಮೆಂಟ್ ಹಾಕಿ. ಇಲ್ಲ ತಡಿ, ಒಂದು ಮೊಬೈಲ್ ನಂದು ಚಾರ್ಜ್ ಹಾಕಿದ್ಯಾ ನೋಡಿ ಗೈಸ್. ಕ್ವಶನ್ ತುಂಬಾ ಬಂದಿದ್ದಾವೆ ಅದರಲ್ಲಿ. ನಾನು ಇವಾಗ ಬಂದಿರೋದು ನೋಡಿಲ್ಲ, ಹಳೆವಕ್ಕೆಲ್ಲ ಅದು ನೋಡಿದ್ದೆ. ಇವಾಗ ಕಮೆಂಟ್ಗಳು ಹಾಕಿದ್ದಾರೆ, ಇವಾಗ ನೋಡಿಲ್ಲ ಏನೇನು ಹಾಕಿದ್ದಾರೆ ಅಂತ. ಇವಾಗ ನೋಡ್ತಿದ್ದಾರೆ ನಮ್ಮನೆಯವರು. ನೋಡಿ ತೋರಿಸ್ತೀನಿ. ಈ ಥರ ಬರುತ್ತೆ ನಮ್ಮದು. ಏನಪ್ಪ ಇದು, ಏನಂತಾರೆ ಇದಕ್ಕೆ? ವೈಟಿ ಸ್ಟುಡಿಯೋ ಅಂತಾರಲ್ಲ ಗೈಸ್. ಅದಕ್ಕೆ ಹೋಗಿ ಈ ಥರ ಚೆಕ್ ಮಾಡಿದ್ರೆ ಕಮೆಂಟ್ಗಳೆಲ್ಲ ತೋರಿಸ್ತವೆ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ಕಮೆಂಟ್ ಬಂದಿದೆ ಇವತ್ತೇ ಫಸ್ಟು, ತುಂಬ ದಿನಗಳ ನಂತರ ಕಮೆಂಟ್ ಬಂದಿರೋದು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೇ ಥರ ಕಮೆಂಟ್ ಹಾಕಿ. ಆಮೇಲೆ ಉಪ್ಸಾರಿಗೆ ಪುದೀನ ಹಾಕ್ಬೇಡ್ದು ಅಂತ ಇತ್ತು. ನಾನು ಹೇಳಿದ್ದು ಅದು ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಪುದೀನ ಹಾಕೊಳ್ಳೋರು ಹಾಕೋಬಹುದು ರೊಟ್ಟಿಗೆ. ಇವಾಗ ಖಾರ ಮಿಕ್ಕೊಂಡ್ರೆ ರೊಟ್ಟಿಗೆ ಆಗುತ್ತಲ್ಲ ಅಂತ ಮಾಡ್ಕೊಳ್ಳೋದು. ಒಬ್ಬೊಬ್ರು ಪುದೀನ ಹಾಕ್ತಾರೆ ಸ್ವಲ್ಪ, ಅಂದ್ರೆ ತೀರಾ ಜಾಸ್ತಿ ಹಾಕಲ್ಲ. ಪುದೀನ ಹಾಕಿದ್ರೆ ಚೆನ್ನಾಗಿರಲ್ಲ, ನಾನು ಹಾಕೂ ಇಲ್ಲ ಅದಕ್ಕೆ. ನೀವ್ ಹೇಳಿದ್ದು ಕರೆಕ್ಟು. ಒಬ್ಬೊಬ್ರು ತಪ್ಪಾಗಿ ತಿಳ್ಕೊಂಡು ಹಾಕೋದು ಇಲ್ಲ. ನಾನು ಕೇಳ್ತೀನಲ್ವ ಅದರಲ್ಲಿ ಪುದೀನ ಹಾಕ್ಬೇಕಲ್ಲ ಅಂತ. ಅದಕ್ಕೆ ನಾನು ಇಲ್ಲಿ ನಾನ್ ಹಾಕಲ್ಲ, ಹಾಕೋರು ಹಾಕ್ಬೋದು ಅಂತಾನೆ ಹೇಳಿದೀನಿ. ನಾನು ಹಾಕಿದ್ರೆ ಅಂತ ತೋರಿಸಿಲ್ಲ. ಅಜ್ಜಿ ಮೊಮ್ಮಗೊಂದು ಸೌಂಡು ತುಂಬಾ ಐತೆ. ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಅವ್ರು ಅಲ್ಲಿ ತಗೊಂಡು ಹೋಗ್ತಾರೆ. ನಾನು ಲೇಟ್ ಆಗ್ಬಿಡುತ್ತೆ ಅಡುಗೆ. ಆಮೇಲೆ ನನಗೆ ಮಾಡೋದು ಬಿಗ್ ಬಾಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬಾಕಿ ಕ್ವಶನ್ಸ್ಗೆಲ್ಲ ನಾನು ನಾಳೆ ಆನ್ಸರ್ ಮಾಡ್ತೀನಿ ಗೈಸ್. ಏನಾರ ಕ್ವಶನ್ ಇದ್ರೆ ಆನ್ಸರ್ ಮಾಡ್ತೀನಿ ನಾಳೆ. ಇವತ್ತು ನನ್ನ ಕೆಲಸ ನಾನು ಮಾಡ್ಕೋತೀನಿ. ಓಕೆನಾ ಗೈಸ್? ಎಲ್ಲರಿಗೂ ಕಮೆಂಟ್ ಹಾಕಿರೋರ್ಗೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಂಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಇನ್ನೇನು ಏನೇನೋ ಆಯ್ತು ನೆನಪೇ ಆಯ್ತು ನನಗೆ. ಮೆಣಸಿನ್ಕಾಯಿನ ಬೇಯಿಸಿ ಹಾಕೋಬೇಕು ಸಾಂಬಾರಿಗೆ ಅಂತ ಒಬ್ಬರು ಕಮೆಂಟ್ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅವ್ರ ಹೆಸರು ಗೊತ್ತಿಲ್ಲ. ಅಂದ್ರೆ ನಾವು ಒಳ್ಳೆ ಮೆಣಸಿನ್ಕಾಯಿನ ಉಜ್ಜಿ ಹಾಕೋತೀವಿ. ನಮ್ಮ ಮಕ್ಕಳು ಗಲಾಟೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಸೊ ಹಾಗೆ ನಮ್ಮ ದಿವ್ಯ ಸಿಸ್ಟರು ತುಂಬ ಕಮೆಂಟ್ಸ್ ಹಾಕಿದ್ದೀರಾ. ನವಿ ನಿಜವಾಗ್ಲೂ ನಿಮ್ಮನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಈ ಏಜ್ಗೆ ಇಷ್ಟು ಮೆಚುರಿಟಿ. ಲವ್ ಯು. ಇವಾಗ ಹಾಕಿದ್ದಾರೆ. ಲವ್ ಯು ಸಿಸ್ಟರ್. ನವಿ ಈಗ ಅಷ್ಟು ದಪ್ಪ ಅನ್ನಿಸ್ತಿಲ್ಲ. ಥ್ಯಾಂಕ್ ಯು. ಖುಷಿ ಆಗ್ಬಿಡ್ತಾರೆ, ಅಷ್ಟೇ ಹೇಳ್ಬಿಟ್ರೆ ಖುಷಿ ಆಗ್ಬಿಡ್ತಾರೆ. ನೈಸ್ ರೆಸಿಪಿ. ಥ್ಯಾಂಕ್ ಯು. ಆಮೇಲೆ ಮಂಜುಳಾ ಮಹೇಶ್, ದಿವಾ ಸೂಪರ್ ಆಗಿದ್ದಾನಂತೆ. ದಿವಾ ಫೇಸ್ಬುಕ್ ಅಲ್ಲಿ ಇನ್ನೊಂದೇನಂದ್ರೆ ನಮ್ಮ ಮಕ್ಕಳ ಹೆಸರು ಹೇಳಿ ಅಂತ ಮಿನಿ ಲಾಗ್ ಅಲ್ಲಿ ಸ್ಕೂಲಲ್ಲಿ ಕೇಳ್ತಾರೆ. ನಾವು ಎಲ್ಲಾ ವಿಡಿಯೋದಲ್ಲೂ ಹೇಳಿದೀವಿ. ಅದ್ರಲ್ಲಿ ನಮ್ಮ ಮಕ್ಕಳ ಹೆಸರು ಎಲ್ಲದುವೆ ದಿವಿ ಖುಷಿಕ್. ಮರ್ತೇ ಹೋಗ್ಬಿಡ್ತೀರಾ ಫೇಸ್ಬುಕ್ ಅಲ್ಲಿ ಯಾರ್ಯಾರು ನೋಡ್ತೀರಾ ಇದನ್ನ? ಇದು ಹೆಸರು ದಿವಾ ದೊಡ್ಡವನು, ಅವನು ಖುಷಿಕ್ಕು. ನೋಡಿ ಹೆಂಗ್ ಸೈಲೆಂಟ್ ಆಗಿದ್ದಾನೆ, ಎದುರಿಸ್ಬಿಟ್ಟು ಕೂರಿಸಿರೋದು. ಇವಾಗ ನಿನ್ನನ್ನು ಎದುರಿಸ್ಬೇಕಾ ನಾವು? ನೋಡಿ ಅವನ ಕಡೆಗೆ ವಿಡಿಯೋ ತೋರಿಸಿದ್ನಲ್ಲ, ಎದುರಿಸಿದೆಲ್ಲ ಹೊಂಟೋಯ್ತು. ಆಮೇಲೆ ಇನ್ನೊಬ್ರು ಸೌಮ್ಯ ಅನ್ನೋರು, ನಾನು ಎಷ್ಟೇ ಬ್ಯುಸಿ ಇದ್ರು ನಿಮ್ಮ ವಿಡಿಯೋಸ್ ನೋಡ್ತೀನಿ ಸಿಸ್, ನ್ಯಾಚುರಲ್ ಆಗಿರ್ತೀರಲ್ಲ, ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಅರ್ಪಿತಾ ದೇವರಾಜ್, ಪ್ಲೀಸ್ ನವಿ ನೀವು ಯೂಸ್ ಮಾಡೋ ಏರ್ ಆಯಿಲ್ ರೆಸಿಪಿ ವಿಡಿಯೋ ಮಾಡಿ ಪ್ಲೀಸ್. ಹಾಕಿದೀವಿ ಅಂದ್ರೆ ಅಷ್ಟಿದಾಗ ಹಾಕಿಲ್ಲ, ಎಲ್ಲಾನು ಒಂದ್ಸಲಿ ತಗೊಬಂದು ಅದನ್ನೆಲ್ಲ ಏನೇನು ಹಾಕಿ ಬಿಸಿ ಮಾಡ್ತೀನಿ ಅದನ್ನ ತೋರಿಸ್ತೀನಿ. ಕವಿತಾ ಸಿಸ್ಟರ್, ನೀವು ಅಷ್ಟಾಗಿ ನೀವು ಕರೆಕ್ಟಾಗಿದ್ದೀರಾ ಸಿಸ್, ಅಷ್ಟೇನು ದಪ್ಪ ಇಲ್ಲ. ಥ್ಯಾಂಕ್ ಯು. ನವಿ, ನಾವು ಸೇಮ್ ವಿಜಯ್ ಅವ್ರು ಹೇಳಿರೋ ಥರ ಮಾಡ್ತೀವಿ, ನೀವು ಹೇಳಿರೋ ಥರ ಮಾಡಲ್ಲ. ಹೌದು, ನಮ್ಮ ಕಡೆ ಎಲ್ಲ ಹಾಸನ ಕಡೆ ಮಾಡೋದು. ನಮ್ಮದು ಹಾಸನ ಸೈಡೆ, ಆ ಸೈಡೆಲ್ಲ ಅದೇ ಥರ ಮಾಡ್ತಾರೆ. ಇವ್ರದ್ದು ಮೈಸೂರು ಸೈಡು, ನಮ್ಮ ನವಿ ಅವ್ರದ್ದು ಆ ಥರ ರೆಸಿಪಿ ಬರುತ್ತೆ. ಹಾಗೆ ಸರಸ್ವತಿ ಸಿಸ್ಟರ್ ನಮ್ಮ ರೆಗ್ಯುಲರ್ ವ್ಯೂವರ್ಸ್, ಇವರು ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ ಹಾಕ್ತಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ನವಿ, ಗುಡ್ ಈವ್ನಿಂಗ್, ನೈಸ್ ವ್ಲಾಗ್. ಆಮೇಲೆ ಪ್ರೇಮ ಸಿಸ್ಟರ್ ಒಬ್ಬರು ಸೂಪರ್ ಅಂತ ಕಮೆಂಟ್ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಇವರು ಅಷ್ಟೇ ರೆಗ್ಯುಲರ್ ವ್ಯೂವರ್ಸು, ಪ್ರತಿ ವಿಡಿಯೋಗೂ ಕಮೆಂಟ್ ಹಾಕ್ತಾರೆ. ನಮಿ ನೈಸ್ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್. ಹೊಡೆದಿರೋ ಮುದ್ದೆ ಕೋಲು ಇಡಬಾರ್ದು, ಚಿತ್ರ ಹೇಳಿರೋದು ಕಮೆಂಟ್ ಹಾಕಿರೋದು. ರಮ್ಯಾ ನವಿ ಎನ್ ವಿ ಅಂತ ಇದೆ, ವಿಜಯ್ ಫ್ಯಾನ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಪೂಜಾ ಸಿಸ್ಟರ್ ಒಬ್ಬರು
ಡೈಲಿ ವ್ಯೂವರ್ಸ್ ಇದ್ದಾರೆ, ಅವರು ಕಮೆಂಟ್ ಆಗ್ತಾಯಿಲ್ಲ, ಡೈಲಿ ವೀಡಿಯೋಸ್ ನೋಡ್ತಾ ಇಲ್ಲ ಅನಿಸುತ್ತೆ. ಸೊ ಫ್ರೀ ಆದಾಗ ನೋಡ್ಕೋತಾರೆ. ಸೊ ಥ್ಯಾಂಕ್ ಯು ಯಾರ್ಯಾರು ಕಮೆಂಟ್ ಹಾಕಿದ್ದೀರ ಅವರೆಲ್ಲರಿಗೂ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ನವಿ ಅಷ್ಟೊತ್ತಿಗೆ ಇದನ್ನು ಕಟ್ ಮಾಡಿ ಆಗೋಯ್ತು. ಇವಾಗ ಏನಿದ್ರು ಒಗ್ಗರಣೆ ಹಾಕಿ ಬೇಯಿಸ್ಕೊಂಡು ತಿಂತಾಯಿರದೆ. ಇವ್ರಿಗೆ ನಾವೀಗ ಹೆಲ್ಪ್ ಮಾಡಿಕೊಡ್ತೀವಿ. ಫೇಸ್ಬುಕ್ಕಲ್ಲಿ ಹಾಕೋದು ಕಮೆಂಟ್ಗಳು ಹೇಳೋಕ್ಕಾಗಲ್ಲ ಐತಿ. ಅದರಲ್ಲಿ ಜಾಸ್ತಿ ಒಗ್ಳಕ್ಕಿಂತ ಬೈಯೋದೇ ಜಾಸ್ತಿ ಗೈಸ್ ಫೇಸ್ಬುಕ್ಕಲ್ಲಿ. ಆದರೆ ನಮಗೆ ಸಪೋರ್ಟ್ ಜಾಸ್ತಿ ಫೇಸ್ಬುಕ್ಕಲ್ಲೇ ಸಿಗುತ್ತೆ. ಎಷ್ಟು ಕಮೆಂಟ್ ಹಾಕ್ತಾರೋ ಅಷ್ಟು ವ್ಯೂಸ್ ಬರುತ್ತೆ ಅದರಲ್ಲಿ. ಬೈಯೋರು ಜಾಸ್ತಿ ಇರ್ತಾರೆ, ಹಂಗೆ ಒಗ್ಳೋರು ಇದ್ದಾರೆ. ಆಮೇಲೆ ಬೈದರ ಕಮೆಂಟಿಗೆ ಅವರು ಫೇಸ್ಬುಕ್ಕಲ್ಲಿ ಬೈದರ ಕಮೆಂಟ್ಗೆ ನೀವು ಇಷ್ಟ ಇಲ್ಲ ಅಂದ್ರೆ ಯಾಕೆ ನೋಡ್ತೀರಾ ಹಂಗೆ ಅಂತ ಬೈಯೋರು ಅವರಿಗೆ ಅದರಿಂದ ಖುಷಿ ಆಗುತ್ತೆ. ನಮ್ಮ ಕಡೆಗೆ ಇವ್ರು ಅವರಲ್ಲ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಅದು ತುಂಬಾ ಖುಷಿ ಆಗುತ್ತೆ. ತುಂಬ ಜನ ಫೇಸ್ಬುಕ್ಕಿಂದ ರೆಕಗ್ನೈಸ್ ಮಾಡೋರು ತುಂಬ ಜನ ಆಗಿದ್ದಾರೆ. ಇವಾಗ ಎಲ್ಲೇ ಹೋಗ್ತಿದ್ರು ನೋಡ್ತಾರೆ, ಮಾತಾಡಿಸ್ತಾರೆ, ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಫೇಸ್ಬುಕ್ಕಿಂದ ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೇ ರೀತಿ ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಹಾಕಿರೋದನ್ನ ಓದೋಕ್ಕಾಗಲ್ಲ ಅಷ್ಟಿದಾಗೆ, ಅದಕ್ಕೆ ಬೇಜಾರಾಗ್ಬಿಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಕೊಡೋಕ್ಕಿರೋರ್ಗೆಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ನಮಗೆ ಕೆಟ್ಟ ಕಮೆಂಟ್ ಹಾಕಿದ್ರು ನೀವು ಹೋಗಿ ಅವ್ರಿಗೆ ಬಯ್ಯ ಅಂತದ್ದು ಇರುತ್ತಲ್ಲ, ನೀವು ನೋಡೋಕ್ಕಾಗಿಲ್ಲ ಅಂದ್ರೆ ನೀವು ಹೋಗಿ ಯಾಕೆ ನೋಡ್ತೀರಾ ಹಂಗೆ ಹಿಂಗೆ ಬಿಟ್ಟಾಕಿ ನೋಡಬೇಡಿ, ಇಲ್ಲ ಬ್ಲಾಕ್ ಮಾಡ್ಕೊಳ್ಳಿ ಅಂತ ನೀವೇ ಕಮೆಂಟ್ ಹಾಕ್ತೀರಾ. ನಾನು ಅದಕ್ಕೇ ಫೇಸ್ಬುಕ್ಕಲ್ಲಿ ಯಾವುದೇ ಕಮೆಂಟು ನೋಡೋಕೆ ಹೋಗಲ್ಲ, ಕಮೆಂಟು ಹಾಕೋಕೆ ಹೋಗಲ್ಲ. ಸೊ ಫೇಸ್ಬುಕ್ಕಲ್ಲಿ ಸ್ವಲ್ಪ ಹಾರ್ಶಾಗಿನೇ ಕಮೆಂಟ್ ಹಾಕ್ತಾರೆ ಎಲ್ಲರೂ. ಸೊ ಅದಕ್ಕಿಂತ ನಾನು ಕಮೆಂಟೇ ನೋಡೋಕೆ ಹೋಗಲ್ಲ. ನಮಗೆ ಕಮೆಂಟ್ ಹಾಕಿದ್ರಷ್ಟು ಅವ್ರಿಗೆ ಗೊತ್ತಿಲ್ಲ, ಕಮೆಂಟ್ ಹಾಕಿದ್ರೆ ಇನ್ನೂ ಒಂಥರ ಇದು ಏನೋ. ಫೇಸ್ಬುಕ್ಕಲ್ಲಿ ನೋಡ್ತಿರೋ ಬಿಡಿ ಹೋಗ್ಲಿ ಅದಕ್ಕೆ. ಫೇಸ್ಬುಕ್ಕಲ್ಲಿ ನೋಡ್ತಿರೋ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಲ್ಲ ಬಿಡು. ಯೂಟ್ಯೂಬ್ ಅಲ್ಲಿ ನೋಡ್ತಿರೋ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಹಂಗೆ ಫೇಸ್ಬುಕ್ ಫಾಲೋ ಮಾಡಿ. ಅದರಲ್ಲಿ ಇದ್ರಲ್ಲಿ ಬರೋ ವಿಡಿಯೋಸ್ ಅದ್ರಲ್ಲಿ ಬರಲ್ಲ. ಅದೇ ಒಟ್ಟು ಬೇರೆ ಬೇರೆ ವಿಡಿಯೋ, ಚಾಲೆಂಜ್ ವಿಡಿಯೋ ಅಂತದೆಲ್ಲ ಬರ್ತಾ ಇರುತ್ತೆ. ಆಮೇಲೆ ಈ ವಿಡಿಯೋದಲ್ಲೇ ಬೇರೆ ರೀತಿ ಹಾಕಿರ್ತೀವಿ ನಾವು, ಮಿನಿ ಲಾಗ್ಗೆ ಬೇರೆ ರೀತಿ ಮಾಡ್ಕೊಂಡಿರ್ತೀವಿ, ಅದನ್ನು ನೀವು ನೋಡ್ಬೋದು ಅದರಲ್ಲಿ. ಫೇಸ್ಬುಕ್ ಆ ರೀತಿ ಹಾಕ್ತೀವಿ, ಲಾಗ್ ಆಗಲಿ ಮಿನಿ ಲಾಗ, ಈ ಮಾಮೂಲಿ ಲಾಗ ಅಲ್ಲೇ ಹಾಕ್ತೀವಿ. ಅಂದರೆ ವಿಡಿಯೋಸ್ಗಳು ಬೇರೆ ಬೇರೆ ರೀತಿ ಇರುತ್ತೆ ಅಷ್ಟೇ, ಮಾಮೂಲಿ ಶಾರ್ಟ್ ವಿಡಿಯೋಸ್ಗಳು. ನಮ್ಮ ನವಿಗೆ ಹಸಿರು ಮೆಣಸಿಕಾಯಿ ಅಂತ ಬನ್ನಿ ತಗೊಳ್ಳೋಣ. ನೋಡಿ ನೆನ್ನೆ ತಂದಿದ್ದು ಕಾಳು. ನವಿಗೆ ಕಾಳು ಇರೋದೇ ಹೆಂಗ ಅಥವಾ ಹುಳ ಆಗಿರೋದು ಹಿಂಗ? ಈಗ ಹುಳ ಇರ್ತವೆ ಆಯ್ಕಬೇಕು. ಅಲ್ಲ, ಈ ಕಲರ್ ಐತಲ್ಲ, ಗ್ರೀನ್ ಕಲರಲ್ಲಿ ರೆಡ್ ಬ್ಲ್ಯಾಕ್, ಹುಳ ಆಗಿರಲ್ಲ, ಹುಳನೂ ಆಗಿರ್ತವೆ, ಅದನ್ನ ಆಯ್ಕಬೇಕು. ಬಟ್ ಕಾಳಿರೋದೇ ಇದೇ ಥರನಾ? ನಮ್ಮ ನವಿ ಏನೋ ಹೇಳ್ಕೊಳ್ಸರು ಹಸಿರು ಮೆಣಸಿಕಾಯಿ ತಲ್ಲ ಅಮ್ಮ ಕೊಡು. ಹಾಂ ಬಾ, ನಿಂಗೊಂದು ಕೊಡ್ತೀನಿ. ಇನ್ನೊಂದು ಏನು ಕೇಳಿದ್ರಲ್ಲ ನವಿ? ಕೊತ್ತಂಬರಿ ಸೊಪ್ಪು. ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಎರಡೇ ಕೇಳಿದ್ದೆ. ಕರಿಬೇವಾ ಅಲ್ಲೇ ಕೊಡ್ತೀನಿ, ಇಬ್ರಿಗೂ ಕೊಡ್ತೀನಿ. ಕರಿಬೇವು ಎಲ್ಲಿಟ್ಟಿದ್ದಾರೆ ಗೈಸ್ ನೋಡಿ, ಇಲ್ಲಿಟ್ಟಿದ್ದಾರೆ ಕರಿಬೇವು. ಗ್ಲಾಸ್ ಅದು ಹೊಡೆದಾಕ್ಬಿಟ್ಟಿರ ಆಮೇಲೆ. ಹಾಂ ಇನ್ನೇನು ಬೇಕೋ ಅಷ್ಟೇ ಮನೆ. ಒಂದು ಸೌತೆಕಾಯಿ ಕೊಡ್ತೀನಿ ರೀ. ಹ್ಞೂ ತಗೊಳ್ಳಿ, ಕಟ್ ಮಾಡ್ಕೊತೀನಿ ಹೋಗಿ. ಕೊಟ್ಟಿದ್ದೀನಿ, ಇಸ್ಕೋಗೋದನ್ನೇ ಇಸ್ಕೊಂಬ ವಾಪಸ್ ಇಸ್ಕೊಂಬ. ಏನ ಅದು ಇಸ್ಕೊಂಬರ, ಬಾಟ್ಲಿ ಇಸ್ಕೊಂಬರವಾ? ಇವ್ರಿಗೆ ಸೌತೆಕಾಯಿ ಬೇಕಂತ ಹೇಳಿ. ಸೌತೆಕಾಯಿ ರೇಟ್ ಕಡಿಮೆ ಇದೆ, ಸಾರಿ ಇಟ್ಕೊಂಬಿಡ್ತಂಗೆ ಗಂಟ್ಲು. ₹1 ಒಂದು ಸೌತೆಕಾಯಿ ಬೆಂಗಳೂರಲ್ಲಿ ಕಡಿಮೆ ಆಗಿಬಿಟ್ಟಿದೆ. KG ಲೆಕ್ಕದಲ್ಲಿ ಕೊಡ್ತಾರೆ, ₹10 KG. ₹10ಗೆ 10 ಬರ್ತವೆ ಇಂಥ ಸಣ್ಣ ಸೌತೆಕಾಯಿ ತಗೊಂಡ್ರೆ. ಥ್ಯಾಂಕ್ ಯು. ಬೆಂಗಳೂರಲ್ಲಿ ವೈಟ್ ಕಲರ್ ಸೌತೆಕಾಯಿ ಸಿಗೋದೇ ಇಲ್ಲ, ಈ ಥರ ಗ್ರೀನ್. ದೇವೇತ್ ಕೊಡಿ ಜಲ್ದಿ. ನಮ್ಮ ನವಿಗೆ ಸೌತೆಕಾಯಿ ಅಂತೆ ಹೆಚ್ಕೊಲ್ಲ, ಅಥವಾ ಈರುಳ್ಳಿ ಅಂತ ಬನ್ನಿ ಕಟ್ ಮಾಡ್ಕೊಡೋಣ. ನಮ್ಮ ನವಿಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಅಂದ್ರೆ ಈರುಳ್ಳಿ ಕಟ್ ಮಾಡೋದು ಒಂದೇನೆ. ಸೊ ಅದಕ್ಕೋಸ್ಕರ ಇಷ್ಟ ಇಲ್ಲ ಅಂತ ಅಲ್ಲ, ಕಣ್ಣೀರು ಬರೋದು ಮಾಡಿದ್ರೆ ಒಂಚೂರು ಚೆನ್ನಾಗಿರೋದು, ಬುಡ್ಸ್ತಾನೆ ಇರಲಿಲ್ಲ ಕಣ್ಣೀರು ಬರೋದಾಗಿದೆ. ಮತ್ತೆ ಅದಕ್ಕಲ್ಲ, ನಮ್ಗೆ ಏನಂದ್ರೆ ಫುಲ್ ಸಣ್ಣದ ಸ್ಲೇಸ್ ಒಂಚೂರು ಇದಾಗಿ ಇರ್ಬೇಕು, ಒಗ್ಗರಣೆಲಿ ಉರಿಬೇಕಾರೆ ಚೆನ್ನಾಗಿ ಕಾಣತ್ತಲ್ಲ. ಇದು ನಾನು ಹೆಚ್ಚದಂದ್ರೆ ದಪ್ಪ ಕೊಂಡ್ಬಿಟ್ಟಿರೋದು, ನಂಗೆ ಇಷ್ಟನೇ ಆಗಲ್ಲ. ಅಯ್ಯೋ ಹಿಂಗೆ ಹೆಚ್ಚುತ್ತೀನಲ್ಲ, ಯಾವಾಗ ಅವ್ರನ್ನ ಕಳ್ಕೊಳ್ಳೋದು ಅನ್ಸ್ತಿರುತ್ತೆ ನಂಗೊಂದು. ಹೌದಾ? ಸೊ ಓಕೆ, ಇವಾಗ ಸೌತೆಕಾಯಿ ಕಟ್ ಮಾಡಿ ಅವ್ರ ಮಕ್ಳಿಗೆ ಕೊಡ್ತಾ ಇದ್ದಾರೆ ನೋಡಿ. ಸುಮ್ಮನೆ ತೆಗ್ದೆ, ಅವರು ತಿನ್ಲೇಬೇಕು ತೆಗೆದ್ಮೇಲೆ. ಅವ್ರು ಬೇಕಾರೆ ಅನ್ನನೇ ಕೊಡೋದ್ ಬೇಡ, 3 ಟೈಮ್ ಬೇಕಾರೆ ಸೌತೆಕಾಯಿ ತಿಂದ್ಬಿಟ್ಟು ಜೀವನ ಮಾಡ್ಬಿಡ್ತಾರೆ ನೋಡಿ ಗೈಸ್. ನಮ್ದು ಇವಾಗ ಬಂದ್ಬಿಟ್ಟು
ಆ ಬಾಟ್ಲನ್ನ ಊದ್ಬಿಟ್ಟು ಬೀಳಿಸ್ತೀನಿ ಅಂತ ಬಂದಿದ್ದೇನೆ ಅಪ್ಪ. ತೋರ್ಸು. ರೀಲ್ಸ್ ನೋಡಿ ಕಲಿಯೋದು ಇದು. ಆಮೇಲೆ ಕ್ಲಿಪ್ ಇರುತ್ತಲ್ಲ, ಬಟ್ಟೆ ಕ್ಲಿಪ್ಪು, ಅದನ್ನ ನಿಲ್ಸ್ಬಿಟ್ಟು ಅದನ್ನ ಅಮ್ಮ ನಿಲ್ಸು ಅನ್ನೋದು, ಅವನು ಉಪ್ಪು ಅಂತ ಉರ್ಬೋದು. ಅದು ಬಿದ್ದೋದಾಗ ಎಸ್ ಎಸ್ ಅಂತ ಅನ್ನೋದು ಖುಷಿ ಅವನಿಗೆ. ಅದ್ರೊಳಗೆ ನೀರೈತೆ ಕಣ, ಬೀಳ್ತೀಯಲ್ಲ ಸ್ವಲ್ಪ ನೀರೈತೆ. ಸಣ್ಣ ನಾನು ರುಬ್ತೀನಿ ಮಡ್ಗು. ನಿನ್ಗೂ ಉರ್ಬೇಕಾಗಲ್ಲ ಮಡ್ಗು, ನೋಡೋಣ, ಟ್ರೈ ಮಾಡ್ತೀನಿ. ಆಟ ಆಡ್ಬಿಡಿ, ಅಲ್ಲಿ ಈರುಳ್ಳಿ ಹಚ್ಚಿ ಟೈಮ್ ಆಗುತ್ತೆ. 1 ಮಿನಿಟ್ ನೋಡಿ ಗೈಸ್, ನಮ್ಮ ದೇವ ಇಟ್ಟಿದ್ದಾನೆ ಫೈನಲಿ. ಚಪಾತಿ ಹಸಿಟ್ಟು ಇವಾಗ ಚೆಲ್ಲೋಗಿ ಚಪಾತಿ ಆಗಿರೋದು. ನಾನು ಬೀಳಿಸ್ಬೇಕು ಅಂತ ತಗೊಂಡಿದ್ದು. ಗೈಸ್ ವಿಡಿಯೋ ಮಾಡ್ಕೊಂಡು ಆಗ್ಲಿಲ್ಲ. ನೀನು ದಪ್ಪಗಿದೆಯಲ್ವಾ, ಗಾಳಿ ಜಾಸ್ತಿ ಬರುತ್ತೆ ಅಲ್ವಾ ಗೈಸ್? ಕಾಮೆಂಟ್ ಹಾಕಿ. ಎಲ್ಲರೂ ಹೋಗ್ಲವ್ರೆ, ಮತ್ತೆ ಕಮೆಂಟ್ ಹಾಕಿ ದಪ್ಪಗಿರೋದಕ್ಕೆ ಅಂತ ಹೇಳ್ತಿಲ್ಲ. ಇವಾಗ ಇಬ್ರು ನಿಲ್ಸ್ಕೊಂಡ್ರೆ ಯಾರು ದಪ್ಪ ಕಾಣ್ತಾರೆ? ನಾನು ದಪ್ಪ ಕಾಣ್ಬೋದು, ಆದ್ರೆ ನೀನ್ ಉದ್ದಕ್ಕಿದ್ಯಾ, ನಾನು ಕುಳ್ಳಕ್ಕಿದ್ದೀನಿ, ಅದಕ್ಕೆ ನಾನು ದಪ್ಪ ಕಾಣ್ತೀನಿ, ನಿಂಗೆ ಕಾಣಲ್ಲ. ಹೇಳ್ಬೇಕಾದ್ರೆ ತೂಕ ಎಲ್ಲ ಜಾಸ್ತಿ ಇರೋದು ಅವರೇ ಗೈಸ್. ನಾನು ತೂಕ ಕಡಿಮೆ ಇದ್ದೀನಿ, ಅಂದ್ರೆ ಕುಳ್ಳಕ್ಕಿರೋದಕ್ಕೆ ಹಿಂಗಿದ್ದೀನಿ ಅಷ್ಟೇ. ನೋಡಿ, ಇಬ್ರಿಗೂ ಸೌತೆಕಾಯಿ ಹಾಕೊಟ್ಟಿದ್ದಾರೆ. ಸುಮ್ಮನೆ ಆ ಕಡೆ ಕೊಂಚೇರು ಈ ಕಡೆ ಕೊಂಚೇರು ಎಲ್ಲ ಕೂತ್ಕೊಂಡು ತಿಂತಾ ಇದ್ದಾರೆ. ಅಣ್ಣ ತಮ್ಮದಿರು ಒಂಥರ ಶತ್ರುಗಳ ಥರ ಆಡ್ತಾರೆ, ಒಬ್ರಿಗೊಬ್ಬರೇ ಆಗಲ್ಲ. ನೋಡಿ, ಇಬ್ಬರಲ್ಲಿ ಒಬ್ರು ಯಾರ ತನ ಎದ್ಕೋತೀನಿ. ಇವನು ಸೌಂಡ್ ಹೆಂಗೆ ಮಾಡ್ತಾನೆ, ಜಾಸ್ತಿ ಇದಾವಲ್ಲ, ನಗಾಡ್ತಾವನೆ. ಇಲ್ಲಿ ಮೂರೇ ಪ್ಲೀಸ್. ನಂಗೇನೋ ಗೊತ್ತಿಲ್ಲ ಗೈಸ್, ನಮ್ಮ ದಿವ್ನ ಹತ್ರ ನನಗೆ ಕಿತ್ಕೊಂಡು ತಿನ್ನೋದಂದ್ರೆ ತುಂಬ ಇಷ್ಟ. ನಂಗೆ ದಿವನ್ ಅಳ್ಸೋದು ತುಂಬ ಖುಷಿ. ಏನ್ ಗೊತ್ತಾ, ಅಪ್ಪ ನಾನು ಡ್ಯೂಟಿಗೆ ಹೋಗುತ್ತಲ್ಲ, ಅವ್ರಿಗೆಲ್ಲನೂ ತಿನ್ಕೊಳ್ಳೋಣ ಅಲ್ವಾ, ಹೆಂಗೆ ಅನ್ನೋದು ನೋಡಿ. ಬ್ಯಾಡ್ ಗುಡ್ಡಾಗಲ್ವ ನೀನು? ಅಪ್ಪಂಗೆ ಕೊಡಲ್ಲ ಅಂತೀರಲ್ರೋ? ಕೊಡಲ್ಲ. ನಾನು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದೀನಿ ಅಂತ ಗಾಯ್ಸ್. ನಮ್ಮ ನವಿಯವರೇ ಹೆಚ್ಚುತ್ತಾ ಇದ್ದಾರೆ ನೋಡಿ, ಟ್ರೈ ಮಾಡ್ತಾ ಇದ್ದಾರೆ ಸಣ್ಣ ಹೆಚ್ಚಕ್ಕೆ. ಸಣ್ಣ ಬರ್ತೈತೆ, ಆದರೆ ಇನ್ನೊಂದೇನಪ್ಪ ಅಂದರೆ ಭಯ ಅವಳಿಗೆ, ಎಲ್ಲಿ ಕೈ ಕುಯ್ಕೊಂಡ್ಬಿಡ್ತೀನೇನೋ ಅಂತ. ಬಟ್ ನನಗೆ ಅಭ್ಯಾಸ ಇರೋದ್ರಿಂದ ಎಷ್ಟೇ ಸಣ್ಣಗೆ ಹೆಚ್ಚಿದ್ರು ಕೈ ಕುಯ್ಕೊಳ್ಳೋ ಸಾಧ್ಯತೆ ಇಲ್ಲ. ಇದೊಂದು ಇವಳು ಹೆಚ್ಚಲಿ, ಇನ್ನು 2 ಹೆಚ್ಚು ನಾನು ಹೆಚ್ಚಿಕೊಡ್ತೀನಿ. ಯಾವುದು ಅದು ಡಿಫ್ರೆನ್ಸ್ ನೋಡಿ ಗೈಸ್, ಕೋಪ ಮಾಡ್ಕೊಂಡಿದ್ದಾಳೆ ಅವ. ಡಿಫ್ರೆನ್ಸ್ ಯಾವ ರೀತಿ ಬರುತ್ತೆ ನಾನು ತೋರಿಸ್ತೀನಿ. ನಾನು ಇವೆರಡು ಈರುಳ್ಳಿ ಕೊಡಲ್ಲ ನಾನು. ಈ 2 ಈರುಳ್ಳಿ ವೇಸ್ಟ್ ಆಗುತ್ತೆ, ಕೊಡ್ರಿ ರೇ. ನೋಡಿ ಗೈಸ್, ಕ್ಲೀನಾಗಿ ವಿಡಿಯೋ ಮಾಡ್ತಾ ಇಲ್ವ ಅಂತ ಅಂದ್ಬಿಟ್ಟು ಫೋನಲ್ಲಿ ಬೇರೆ ನೋಡಿ. ಈರುಳ್ಳಿ ಕಟ್ ಮಾಡೋಕ್ಕೂ ಫ್ಯಾನ್ಸ್ ಇದಾರಮ್ಮ. ನಂಗೂ ಒಬ್ಬರೇ ಫ್ಯಾನ್ಸ್ ಇರೋದು, ಎಲ್ಲರೂ ಹೇಳಿಲ್ಲ. ದಿವ್ಯ ಸಿಸ್ಟರ್ ಒಬ್ಬರೇ ಹೇಳಿರೋದು. ತುಂಬಾ ಫೇಸ್ಬುಕ್ ಅಲ್ಲೆಲ್ಲ ಕಮೆಂಟ್ ಹಾಕಿದ್ದಾರೆ. ಅಯ್ಯೋ 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 ಅಯ್ಯೋ, ಅಣ್ಣ ಸೂಪರ್ ಆಗಿ ಈರುಳ್ಳಿ ಕಟ್ ಮಾಡ್ತೀರಾ, ಏನು ಹೋಟ್ಲ್ ಇಟ್ಟಿದ್ದೀರಾ ಅಂತ. ಮುಂದಕ್ಕೆ ಹಿಡವ ಹೋಟ್ಲ, ಮಕ್ಳು ನೋಡ್ಕೊಳ್ಳಲ್ವಲ್ಲ, ಅವಾಗ ನಾವೇ ದುಡ್ಕೊಂಡು ತಿನ್ಬೇಕಾಗುತ್ತಲ್ಲ. ಅವಾಗ ಇಬ್ರು ಯಾಕೆ ಅನ್ಕೋತೀಯ ಇವಾಗ್ಲೇನೆ? ನೋಡ್ಕೊಳ್ಳೋದಂತ ಯಾಕೆ ಅನ್ಕೋತೀಯ ಇವಾಗ್ಲೇನೆ? ಇವಾಗೆಲ್ಲ ನೋಡಿದ್ದೀನಲ್ಲ, ನೋಡ್ಕೊಳ್ದೆ ಹೋಗಿರೋದ. ಇಬ್ರಲ್ಲಿ ಒಬ್ರು ನೋಡ್ಕೋಬೋದಲ್ವಾ? ನಿನ್ ಬುದ್ಧಿ ಬರುತ್ತೆ ಅಂತನಾ? ಎಲ್ಲಾರು ಮುಂದೆ ಇರಲ್ವಲ್ಲ, ನೋಡೋಣ ಯಾಕೆ ಕಣ್ಣೂರಿದ್ದೆ. ಬೋರ್ಡಲ್ಲಿ ನಿನ್ಸು ಒಂಚೂರು ನಾನು ಮಾತಾಡ್ತಿದ್ದಾನೆ. ಬೋರ್ಡಲ್ಲಿ ಕೂದಲು ಉದ್ರೋಗಿರೋದು ಎಷ್ಟು ಚೆನ್ನಾಗಿ ಕಾಣ್ತದೆ. ನೋ ಎಡಿಟ್. ಏನು ಗೊತ್ತಾ ಗೈಸ್, ಇದು ಕಿವಿ ಚುಜಿಸೋರೆ, ಒಂದು ವಾರ ತಕ್ಕೊಟ್ಟಿದ್ದೆ ನಾನು, ಹಾಳು ಮಾಡ್ಕೊಟ್ರು ಬೆಳ್ಳಿದ್ದ. ಏನ್ ಗೊತ್ತಾ ಗೈಸ್, ಅದು ಹಾಕೊಂಡ್ರೆ ಸಾಕು, ಮುಂಚೆ ಅಭ್ಯಾಸ ಇತ್ತು, ಹಾಕೊಂಡ್ರೆ ನೋವು ಬಂದ್ಬಿಡುತ್ತೆ, ಊದ್ಕೊಳ್ಳುತ್ತೆ, ಕಿವು ಬರುತ್ತೆ, ಯಾಕೆ ಬೇಕು? ಅವ್ರ ರಾಶಿಗೆ ಹಳ್ಳಿ ಇರುತ್ತಲ್ಲ, ಅದು ಹಾಕೊಂಡ್ರೆ ಒಳ್ಳೇದಂತ. ನಮ್ ದಿವ ಹೇಳ್ತಿದ್ದ ಅವ್ರ ಅಪ್ಪಂಗೆ, ಕಣ್ಣು ಉರಿ ಬರ್ಲಿ ಅಂತ. ಕೇಳಿಸ್ಕೊಳ್ಳಿಲ್ಲ ನಾನು, ಅದಕ್ಕೆ ಮುಂಚು ಬಾಯಿ ಅಂತ ಹೇಳಿದ್ ನಾನು. ನೀವೇ ಮಾಡ್ತೀರಾ ರೀ?
ಚಪಾತಿ ನೀನು ಚಪಾತಿ ನಿಮ್ಗೆ ಮಾಡಕ್ ಬರೋದಿಲ್ಲ, ಎಲ್ಲಾರ್ಗು ಗೊತ್ತದು. ನಮ್ ಬಾಣಿ ತನಕ ಹೋದಾಗ ಬರಲ್ಲ. ಮಾಡಿದೀನಿ ಗುರು, ನೀನ್ ಬಂದಿಲ್ಲ ಮಾಡಿದ್ಯಾ, ಹೆಂಗ್ ಮಾಡಿದ್ಯಾ ಅಂತ ಎಲ್ಲಾರು ನೋಡವ್ರೆ. ಆದ್ರೂ ಮಾಡ್ಕೊಂಡು ತಿಂದಿರೋದ್ ನಮ್ಗೆ ಯಾವಾಗಾರ ಮಾಡ್ಕೊಟ್ಟಿದ್ದೀರಾ? ಮಾಡ್ಕೊಡಕ್ ಬರಲ್ಲ. ನಾವ್ ಮಾಡ್ಕೊಂಡು ನಾವ್ ತಿನ್ನೋದು ಓಕೆ, ಹೆಂಗಿರೋ ತಿನ್ಬೋದು. ಅವರಿಗೆ ಒಪ್ಸಕ್ಕಾಗಲ್ಲ, ಅಂದ್ರೆ ನಂಗೂನು ಅಷ್ಟೇನೆ ಗೈಸ್. ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡ್ಲಿ, ಏನೇ ಮಾಡ್ಲಿ, ಚಿತ್ರಾನ್ನ ಮಾಡ್ಲಿ, ಪುಳಿಯೋಗರೆ ಮಾಡ್ಲಿ, ಪಲಾವ್ ಮಾಡ್ಲಿ, ಏನೇ ಮಾಡ್ಲಿ, ಇನ್ನೊಬ್ರಿಗೆ ನಂಗೆ ಮೆಚ್ಚಿಸಕ್ ಆಗಲ್ಲ ಗೈಸ್. ಒಬ್ರಿಗೆ ಸಪ್ಪೆ, ಒಬ್ರು ಇವ್ರು ಕಲ್ತ್ಕೋಬೇಕು ತಾನೆ. ನಾನೇ ಇರ್ತೀನಿ ಯಾವಾಗ್ಲೂ ನಾನೇ ಇರ್ತೀನ ಅಲ್ಲ, ಯಾವಾಗ್ಲೂ ಇರ್ತೀನ. ಇವಾಗ ಒಂದೇ ಸಲ ಹೋಗ್ದೆ ಅನ್ಕೋ, ಅಂದ್ರೆ ಅಲ್ಲಿ ಕಸದ ಡಬ್ಬ ಕಾಣ್ತೈತೆ ಗೈಸ್, ಅಲ್ಲಿ ಸಿಂಕ್ ಕಾಣ್ತಿದೆ, ಅದಕ್ಕೆ ನಾನು ಹಿಂಗ್ ಇಟ್ಕೊಂಡಿದ್ದೀನಿ. ಅದು ಒಬ್ರೊಬ್ರಿಗೆ ಇರಿಟೇಟ್ ಆಗುತ್ತೆ, ಇಗ್ನೋರ್ ಮಾಡಲ್ಲ ಒಬ್ರೊಬ್ರು. ಅದಕ್ಕೋಸ್ಕರ ನಾನೇನ್ ಮಾಡ್ದೆ, ಹಂಗ್ ಇಟ್ಕೋತಿದ್ದೆ. ಚೆನ್ನಾಗೇ ಕಾಣ್ತಿದ್ರಲ್ವಾ ಗೈಸ್. ಬರೀ ಇದೆ ವಾದ ಮಾಡೋದು, ಜಗಳ ಮಾಡೋದು. 3 ಸ್ಪೂನ್ ಅನ್ಬಿಟ್ಟು ಒಂದು ಬಾಳ್ಲಿ ಯಪ್ಪೋ 3 ಸ್ಪೂನ್ ಲೆಕ್ಕ ಮಾಡು. 3 ಸ್ಪೂನ್ಗಿಂತ ಒಂದರಿನೂ ಜಾಸ್ತಿ ಇಲ್ಲ. ಹೌದಾ, ಲೆಕ್ಕ ಮಾಡೋಣ ಬಾ. ಇದು ಜೀರಿಗೆ ಪುಡಿ, ಸಾಸಿವೆ ಪುಡಿ ನೋಡಿ, ಹಿಂಗೆ ಒಗ್ಗರಣೆ ಮಾಡೋದು ಇವ್ರು. ಒಗ್ಗರಣೆ ಮಾಡೋದು ಹಿಂಗೆ ಗೈಸ್. ನೋಡಿ ಗೈಸ್, ಇಷ್ಟು ದೂರ ಆಯ್ತಾ? ಸೊ ನನಗೆ ಇಷ್ಟ ಬಂದಂಗೆ ಮಾಡಲ್ಲ. ಸೋಂಪೆಲ್ಲ ಹಾಕ್ತಿದ್ರೆ ನೋಡಿ ಗೈಸ್, ಎಷ್ಟು ಯಪ್ಪ. ಉದ್ದಿನ ಬೇಳೆ ಬೇಡ, ಚೆನ್ನಾಗಿರಲ್ಲ. ನಾನ್ ಮಾಡೋದು ನನಗೆ ಇಷ್ಟ ಬಂದಂಗೆ ಏನಾರ ಮಾಡ್ಕೊಳ್ಳಿ. ನನಗಂತೂ ಫೋನ್ ಇಟ್ಕೊಂಡು ಕೈಯೇನ ಓದ್ಕೊದ್ದು. ಅದನ್ನೆಲ್ಲ ನೋಡಿ ಗೈಸ್, ಇನ್ನು ಎಣ್ಣೆನೆ ಕಾಯ್ದಿಲ್ಲ ಅನ್ಸುತ್ತೆ. ಚಿಟಪಟ ಅಂತ ಇವಾಗ ಚಿಟಪಟ ಇವಾಗ ಅಂತ ಐತಿ. ಇಷ್ಟಿಷ್ಟ ಆಗ್ತವ್ರೆ. ಸಾಸಿವೆ ಹಾಕಿದ್ರೆ ಸಾಕು, ಒಂಥರ ಘಮ ಸ್ಮೆಲ್ ಬರುತ್ತಲ್ಲ ಗೈಸ್, ಅದು ಮೂಗಿ ಕುಡಿಯಲ್ಲ. ನೋಡಿ ಗೈಸ್, ನಮ್ಮನೆಯವ್ರ ಕರ್ಬೇವುನು ಕಟ್ ಮಾಡಾಕ್ತಾ ಮಕ್ಕಳು ತಿನ್ನಲ್ಲ ಗೈಸ್, ಕೆಳಗೆ ಬಿಸಾಕ್ಬಿಡ್ತಾರೆ. ನಮ್ಮ ನವಿನು ಕೆಳಗೆ ಬಿಸಾಕ್ತಾರೆ ಒಂದೊಂದ್ಸಲ. ನಂಗೆ ಇಷ್ಟ ಆಗ್ತಾ ಹೋದಾಗ, ಚೆನ್ನಾಗಿ ಇಲ್ದೆ ಹೋದಾಗ ಕರ್ಬೇವು ಈ ತರ ಕಟ್ ಮಾಡಕ್ ಒಣಗಿರೋದು ಆದ್ರೆ ಬಿಸಾಕ್ತೀನಿ, ಸಿಗಲ್ಲ ಬಾಯಿಗೆ. ಇದು ಚೆನ್ನಾಗಿರುತ್ತೆ ಗೈಸ್. ಯಾಕೆ ಕೇಳೋ ಮುದ್ದು? ಉಪ್ಪಿಟ್ಟು. ಅವತ್ತು ಉಪ್ಪಿಟ್ಟು ಮಾಡಿದ್ವಲ್ಲ ಗೈಸ್, ನಮ್ಮನೆಯವ್ರು ಮಾಡಿದ್ರು, ಸಪ್ಪೆ ಆಗಿತ್ತು. ಆದ್ರೂ ಒಂದೇ ಒಂದು ಅಗ್ಲೂ ಮಿಗ್ಲಿಲ್ಲ, ಸಪ್ಪೆ ಆದ್ರೂ. ನಮ್ಮ ಮನೆಗೆ ಮಾಮೂಲಿ ಇಷ್ಟಿಷ್ಟು ಮಾಡ್ತಿದ್ದು, ಪ್ರತಿ ಸಲ ಇಷ್ಟು ಮಾಡಿದ್ದು. ನಿಜ ಹೇಳೋ ಮುದ್ದು, ನಾನು ಚೆನ್ನಾಗಿ ತಿನ್ಬಿಟ್ಟೆ ಅಂತ ನನ್ಗೆ ಸಾಕಾಗಿಲ್ಲ ಗೈಸ್. ಇವ್ರಿಗಿಲ್ಲ ಅಂತ ನಾನು ಯಾವಾಗ್ಲೂ ಬಿಡ್ತೀನಿ ಗೈಸ್. ನಾನ್ ಮಾಡೋದಾದ್ರೆ ಬೆಳಗ್ಗೆ ಹೊತ್ತು ತಿನ್ನೋದೇ ಇಲ್ಲ, ಇಷ್ಟೇ ತಿಂತಾರೆ. ತಣ್ಣಗಾಗಿರುತ್ತೆ, ಇದು ಬಿಸಿ ಇರುತ್ತೆ. ಮಾಡಿ ಅವಾಗ ಕೊಟ್ಟಿರ್ತೀನಿ, ಮಾಡಿರ್ತೀರಾ. ಯಾವಾಗ ನಾನು ಯಾವಾಗ್ಲೂ ಚೆನ್ನಾಗಿ ಮಾಡೇ ಕೊಟ್ಟಿಲ್ಲ ನಿಂಗೆ. ನೋಡಿ ಹೆಂಗ್ ಮಾತಾಡ್ತಾರೆ ಅಂತ. ನಮ್ಮನೇಲಿ ತರ್ಲೆ ನಂಬರ್ 1 ಅಂದ್ರೆ ಇವನೇ. ತರ್ಲೆ ನಂಬರ್ 1 ನಿಜವಾಗ್ಲೂ. ಎಷ್ಟು ತರ್ಲೆ ಮಾಡ್ತಾರೆ ಅಂದ್ರೆ ಇಬ್ರು ಬೆಳಗಿನ ಸಂಗಳು ನೋಡ್ಕೊಳಕ್ಕಾಗಲ್ಲ, ಅಷ್ಟು ತರ್ಲೆ ಮಾಡ್ತಾರೆ. ನಾನು ಅವತ್ತು ಹೊರಗಡೆ ಮೆಣಸಿನ್ಕಾಯಿ ಒಣಗಾಕಿದ್ರಲ್ಲ, ಅದು ನಮ್ಮ ಮಕ್ಳು ಮಾಡವೆ ಅಂತ ಅನ್ಕೊಂಡಿದ್ದೆ ನಾನು. ನಮ್ಮ ಮಕ್ಳು ಮಾಡಿದ್ರು, ನಾನು ತೆಗ್ದಾಕ್ಬಿಟ್ಟು ಬಂದೆ. ಓಕೆಪ್ಪ, ಇವತ್ತು ಹೆಂಗಾಗಿತ್ತು ಅವರು ಕೇಳ್ತಿದ್ರು, ಬಂದು ನೀವು ನೋಡ್ಕೊಳ್ಳೋದಲ್ವಾ, ಪಕ್ಕದ ಮನೆಯವ್ರನ್ನೆಲ್ಲ ಕೇಳಿದ್ರಂತೆ. ಇಷ್ಟಿನವರೆಗೂ ಒಂದ್ಸಲಿನೂ ಈ ರೀತಿ ಆಗಿಲ್ಲ, ನೀವೇನಾರ ಮಕ್ಕಳು ಪಾಪು ಉಟ್ಬಿಟ್ಟು ಮಾಡ್ಬಿಟ್ಟೈತೆ ಪಾಪು ಅಂತ. ಇಲ್ಲ, ನಾವೇನು ಮಾಡಿಲ್ಲ ಅಂತ ಹೇಳಿದ್ರಂತೆ. ಅದೇ ಬಟ್ಟೆ ಹೊರ್ಕೊಡ್ದು. ಆಮೇಲೆ ಬಂದು ನಮ್ದೇ ಹಿಡುಗ್ಲನ್ನೆಲ್ಲ ತಗೊಂಡು ಗುಡಿಸಿ ನಮ್ಮ ಕಸದ ಒಳಗೆ ಹಾಕ್ಬಿಟ್ಟು ಹೋಗೋರೆಲ್ಲ ಹಾಳಾಗೈತಲ್ಲ ಅಂದ್ಬಿಟ್ಟು ಎಷ್ಟು ಬೇಗ. ಆಮೇಲೆ ನಾನು ವೀಡಿಯೋನೂ ತೋರಿಸ್ದೆ, ನಮ್ಮ ಮಕ್ಕಳು ಅಂತ ಅನ್ಕೋತಾರೆ ಅಂತ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಗೈಸ್. ಅಷ್ಟು ಪಾರಿವಾಳ ಅಲ್ಲಿ ಕೂತಿರೋದನ್ನ, ಅಷ್ಟು ಪಾರಿವಾಳ ಕೂತ್ಕೊಂಡು ಅಲ್ಲೆಲ್ಲ ತೆಗ್ದು ನಾನು ಅವತ್ತು ವಾದ ಮಾಡಿದೆ ನಮ್ಮನೆಯವ್ರಿಗೆ. ನಮ್ಮ ಮಕ್ಕಳೇ ಮಾಡಿರೋದು, ಬನ್ರಿ ಪಾರಿವಾಳ ಎಲ್ಲಿ ಮಾಡಕ್ ಹೋಗುತ್ತೆ ಅಂತ. ಅಂದ್ರೆ ಅಷ್ಟು ಬಂದಿರೋದೇ ನೋಡಿರ್ಲಿಲ್ಲ ನಾನು ಪಾರಿವಾಳ. ಹಂಗೆ ಇವತ್ತೇ ನೋಡಿದ್ದು ಅಷ್ಟೊಂದು ಪಾರಿವಾಳ. ಹಂಗಾರೋದು ಹೋಗ್ತು ಅಲ್ಲಿ, ನಾವು ಬಾಗಿಲು ತೆಗ್ದಾಗ ಹೋಗೋದು, ಮತ್ತೆ ಅಲ್ಲೇ ಇರೋದು. ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಇಷ್ಟ. ಗೊತ್ತಿರ್ಲಿಲ್ಲ ಅವ್ರಿಗೆ, ಸಖತ್ತಾಗಿ ಹೇಳ್ಕೊಡ್ತಾರೆ. ಓ ಅದೇ ಮದ್ವೆ ಆಗ್ಲೆಲ್ಲ ಇರ್ತಾರಲ್ಲ ಅವ್ರಿಗೆ ಗೊತ್ತಿರಲ್ಲ. ಓ
ಇವಾಗ ನೆನ್ನೆ ನೀನು ಉಪ್ಸಾರು ಎಷ್ಟು ಜನ ನಿನ್ ತರ ಮಾಡದೇ ಇರೋರು ಅವ್ರ ಕಮೆಂಟ್ ಹಾಕಿದ್ದಾರೆ. ಹಂಗೆ ಈ ತರ ರೆಸಿಪಿ ಒಬ್ಬೊಬ್ರು ಮಾಡಿರಲ್ಲ, ತುರ್ದ್ಬಿಟ್ಟು ಮಾಡ್ತಾರೆ, ನಾವ್ ಹೆಚ್ಚಿಬಿಟ್ಟು ಮಾಡ್ತಿದೀವಿ. ನಾವು ತುರ್ದ್ಬಿಟ್ಟು ಮಾಡ್ತೀವಿ ಬಾ. ನಾವು 2 ರೀತಿನೂ ಮಾಡ್ತೀವಿ ಗೈಸ್. ನನಗೆ ಈ ರೀತಿ ಇಷ್ಟ, ಅದಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ. ಅದು ದೋಸೆಗೆ ಇಷ್ಟ ನನಗೆ, ತುರ್ದ್ಬಿಟ್ಟು ಮಾಡ್ತಾರಲ್ಲ ದೋಸೆಗೆ. ಚಪಾತಿಗೆ ಈ ರೀತಿ ಇಷ್ಟ, ಆ ಥರ ಮಾಡ್ತೀನಿ. ಸಣ್ಣ ಹಾಕ್ಬಿಟ್ಟು ಇದು ಹಾಕ್ಬಿಟ್ಟು ಒಂದ್ ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಮಾಡ್ಬಿಟ್ರೆ ಮುಗಿತು. ಒಂದು ಲಾಸ್ಟ್ ಹೊತ್ತು ಕಾಯಿ ತುರಿ ಆಗ್ತದೆ. ಇಷ್ಟ ಗೈಸ್ ನಮ್ಮ ರೆಸಿಪಿ. ಮತ್ತೆ ನಿಮ್ಗೆ ಚಪಾತಿ ಓದ್ಬೇಕಾದ್ರೆ ಬೇಯಿಸ್ಬೇಕಾದ್ರೆ ಸಿಗ್ತದೆ. ಚಪಾತಿ ಯಾರು ಬೇಯಿಸೋದು? ನಮ್ಮ ನವಿ. ಹಾ ನೀನು. ನಾನು ತಿಂತಾ ಇರ್ತೀನಿ, ಒಂದೊಂದೇ ಬೇಯಿಸ್ಕೊಡ್ತೇನೆ. ವಿನೋದ್. ಓಕೆ ಗೈಸ್, ಸಿಗ್ತೀವಿ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ ಗೈಸ್, ಬೆಂಗಳೂರಲ್ಲಿ ಯಾರು ಮೇಲ್ಗಡೆ ಮನೇಲಿ ಇರ್ತೀರಾ ಅವ್ರಿಗೆ ಅನುಭವ ಆಗಿರುತ್ತೆ. ಬೇಸಿಗೆ ಆದರೆ ತುಂಬ ಬೇಸಿಗೆ ಆಗುತ್ತೆ ಮೇಲ್ಗಡೆ ಮನೆಯಲ್ಲಿ ಇರೋರಿಗೆ, ಚಳಿ ಆದರೆ ತುಂಬ ಚಳಿ ಆಗುತ್ತೆ ಮೇಲ್ಗಡೆ ಮನೇಲಿ ಇರೋರಿಗೆ. ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ನಾವು ಅನುಭವಿಸ್ತಿದ್ವಿ. ಬೇಸಿಗೆ ಆದಾಗ ಮನೆಯೊಳಗೆ ಇರೋಕ್ಕಾಗಲ್ಲ, ಮೇಲ್ಗಡೆ ಇದು ಕಾಯ್ದಿರುತ್ತಾ, ಅಷ್ಟು ಸೆಕೆ ಆಗ್ತಿರುತ್ತೆ. ಇವಾಗ ಬೆಂಗಳೂರಲ್ಲಿ 12 ಡಿಗ್ರಿ ಚಳಿ ಅಷ್ಟು ಹೊಡಿತಾ ಇದೆ, ಇರೋಕ್ಕಾಗಲ್ಲ. ಮನೆಯಿಂದ ಆಚೆ ಬರೋಕ್ಕಾಗಲ್ಲ, ಮನೆಯಲ್ಲಿ ಕಾಲು ಊರಕ್ಕಾಗಲ್ಲ, ಬರೀ ಕಾಲು ಮ್ಯಾಟ್ ಮೇಲೆ. ಇವ್ರು 8 ಗಂಟೆಗೆ ತಿಂಡಿ ಮಾಡ್ಕೊಡು ಅಂತ ಬೇರೆ ಅಷ್ಟು ಚಳಿ. ನಾನು 6 ಗಂಟೆಗೆ ಡ್ಯೂಟಿಗೆ ಹೋಗೋಣ ಗೈಸ್, ನಾನು ಹೆಂಗೆ ಹೋಗ್ಬೇಡ. ಅದಕ್ಕೇನೆ ಎದ್ದೇಳು ಮಾಡಿಕೊಡು. ಎಲ್ಲ ಒಂದೇ, ಹೆಣ್ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲಮ್ಮ. ಹೆಣ್ಮಕ್ಳಿಗೆ ಜೈ, ಹೆಣ್ಮಕ್ಳು ಸ್ಟ್ರಾಂಗ್ ಗುರು. ಸೊ ಅದರಿಂದ ಎಬ್ಬರಿಸಿ ಮಾಡಿಸ್ಕೊಂಡು ತಿಂದು 8 ಗಂಟೆಗೆ ಹೋದೆ. ಸೊ ಆಮೇಲೆ ಮಾಡಿಕೊಟ್ರು. ನಾನು ಡ್ಯೂಟಿಗೆ ಹೋಗ್ತಾ ಇರ್ತೀನಲ್ಲ, ಎಷ್ಟು ಒಂದು 1/2 ಕಿಲೋಮೀಟರ್ ಇದೆ. ಎಷ್ಟು ಚಳಿ ಆಗುತ್ತೆ ಅಂದ್ರೆ ಎಲ್ಲದರಲ್ಲೂ ಗ್ರೇಟ್. ಏನಿಲ್ಲ ಗೈಸ್, ಹೆಣ್ಮಕ್ಳಿಗೆ ಜೈ. ಹೆಣ್ಮಕ್ಳು ಎಲ್ಲದರಲ್ಲೂ ಮುಂದೆ ಇರ್ತೀರಾ. ಸೊ ಗಂಡು ಮಕ್ಳಿಗಿಂತ ಏನು ಕಡಿಮೆ ಇಲ್ಲ ಅಂತ ಎಲ್ಲದರಲ್ಲೂ ತೋರಿಸಿದ್ದೀರಾ. ನಮ್ಮ ನವಿ ಮಾತ್ರ ಏನೇನಾರು ಹೇಳ್ತಿರ್ತಾರೆ ಬ್ಯಾಕ್ಗ್ರೌಂಡಲ್ಲಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ನಿಮ್ಗೆಲ್ಲರಿಗೂ ಜೈ. ಸೊ ಎಲ್ಲರಿಗೂ ಯಾಕಪ್ಪ ಜೈ ಅಂತ ಇದ್ದೀನಿ, ನನ್ನ ವಿಡಿಯೋಸ್ ನೋಡೋ 99% ಎಲ್ಲ ಲೇಡೀಸ್, ಅದಕ್ಕೋಸ್ಕರ ಎಲ್ಲರಿಗೂ ಜೈ. ಇಲ್ಲ ಗೈಸ್, ಒಂದೊಂದ್ಸಲ ಕಾಂಟ್ರವರ್ಸರಿ ಆಗ್ಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಇಂಥ ಒಳ್ಳೆ ಟೈಮ್ ಸಿಗ್ತದ, ಎಲ್ಲರಿಗೂ ಜೈ ಅನ್ಬೇಕು. ನೋಡಿ ಗೈಸ್, ನಾನು ಮಾಡ್ತಾ ಇದ್ದಾನೆ ಮಧ್ಯದಲ್ಲಿ ಬಂದು ಕೈ ಅಲ್ಲಾಡ್ಸೋದು ಯಾಕಪ್ಪ ಬೇಕಿತ್ತು? ನಾನು ತೆಂಗಿನಕಾಯಿ ಹಾಕ್ಬಿಟ್ಟು ಇಷ್ಟು ಬಾಯಿಗೆ ಹೋಗ್ಬೇಕು ಅಂದ್ರೆ ಇಷ್ಟು ಕಸಕ್ ಹೋಗಿರುತ್ತೆ ಗೈಸ್. ಹಿಂಗ್ 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 ಸ್ವಲ್ಪ ದೂರ ನಿಂತ್ಕೊಂಡು ಮಾಡಿ ತೋರ್ಸ್, ಕಾಣಿಸಲ್ಲ ಕೈ. ನೀನ್ ಬರೀ ನಿನ್ ಮಕ್ಕಳ ಎಕ್ಸ್ಪ್ರೆಷನ್ ಗೊತ್ತಾಗ್ತದೆ ಇಲ್ಲಿ ಕೈ ಹಿಂಗೆಲ್ಲ ಆಡ್ಸಿಯಪ್ಪ, ಅಕ್ಕಪಕ್ಕಕ್ಕೆಲ್ಲ ಇಷ್ಟು ಬಿದ್ದಿರುತ್ತೆ. ನಾನ್ ಮಾಡ್ತಿದ್ದೆ, ಕ್ಲೀನ್ ಮಾಡಿ ನನ್ನ ಐಡಿಯಾದಲ್ಲಿ ನಾನ್ ಮಾಡ್ತಾ ಇದ್ದೆ ಮಾಡ್ಬಿಟ್ರೆ ಆಗತ್ತಲ್ಲ ಗೈಸ್. ನಾನು ತೆಂಗಿನಕಾಯಿನ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಳೋ ಅಂತ ಇದ್ದೆ. ಇವಳು ತರಕಾರಿನ ಫ್ರೈ ಮಾಡ್ಬಿಟ್ಟು ಇವಾಗ ಕಾಯಿ ತುರಿ ಹಾಕಿದಾಳೆ. ಅದು ಚೆನ್ನಾಗಿರಲ್ಲ ನೋಡಿ, ವೈಟ್ ವೈಟ್ ಕಾಣಿಸ್ತಾ ಇದೆ, ಅದು ಕಾಣಿಸ್ಬಾರ್ದಂಗೆ. ಎಂತ ಕೆಲಸ ಮಾಡಿದ್ಲು, ನಾನು ಮಾಡ್ತಿದ್ದೆ, ಹಾಳು ಮಾಡ್ಬಿಟ್ಲು. ಇಬ್ರದ್ದು ಕೈ ಜೋಡಿಸ್ಬಾರ್ದು, ಏನಾಗಲ್ಲ, ಇಬ್ರು ಕೈ ಜೋಡಿಸ್ಬೇಕು. ನೀನ್ ಯಾಕೆ ನಿಗಡ್ತಿದ್ಯಾ? ನನ್ ಮುಖ ಯಾಕೆ ನೋಡಿ ಗೈಸ್, ನಾನು ಅವಾಗಲೇ ಹೇಳೋದಲ್ಲ, ಹಂಗೆ ಹಿಂಗೆಲ್ಲ ತೆಗ್ದಿರ್ತಾರೆ ನೋಡಿ, ಈ ಕಡೆ ಎಲ್ಲ ನನ್ನ ಮೊಬೈಲ್ ಸುಟ್ಟಾಕಿ ಬಾ ಸೈಡ್ಗೆ, ಹಂಗೆಲ್ಲ ತೆಗ್ದು ಬಿಸಾಕ್ಬಿಡ್ತಾರೆ, ಹಾಲು ಉಗ್ಸ್ತಾರೆ, ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಸೊ ನಾಗುತ್ತೆ, ಏನು ಮಾಡೋಕ್ಕಲ್ಲ, ಅವರೇ ಅಡ್ಜಸ್ಟ್ ಮಾಡ್ಕೊತಾರೆ, ಬಿಡಿ, ಪರವಾಗಿಲ್ಲ. ಕ್ಲೀನ್ ಮಾಡ್ಬೇಕು, ನಾನು ಕ್ಲೀನ್ ಮಾಡಲ್ಲ. ನೀವು ಕ್ಲೀನ್ ಮಾಡೋದು ಬೇಡ, ನಾನೇ ಕ್ಲೀನ್ ಮಾಡ್ಕೊತೀನಿ. ಹೇಳಿದಷ್ಟೇನೆ, ಅವಾಗಲೇ ಹೇಳಿದ್ರಲ್ಲ. ಅದಕ್ಕೆ ಶಬಾಷ್ ಹೇಳ್ಬೇಕು ನೀನು. ಓ ಶಬಾಷ್, ವಿಡಿಯೋಗೋಸ್ಕರ ಗೈಸ್ ಇದೆಲ್ಲ ಇಲ್ಲ ಗೈಸ್, ಮಾಡಿಕೊಡ್ತಾರೆ ನಂಗೆ ಹುಷಾರಿಲ್ದೋದಾಗ. ಇವಾಗ ನಮ್ಗೆ ಯಾವಾಗ ಮಾಡಿಕೊಟ್ಟಿಲ್ಲ ಅಂದ್ರೂ ಈ ಪೀರಿಯಡ್ಸ್ ಟೈಮಲ್ಲಂತೂ ಮಾಡಿಕೊಟ್ರೆ ತುಂಬ ಖುಷಿ ಆಗ್ಬಿಡುತ್ತೆ. ಅವಾಗ ಹೊಟ್ಟೆ ನೋವನ್ನ ತಡಿಯೋಕೆ ಕಾಯ್ತಿರಲ್ಲ, ಅಷ್ಟು ಅನ್ಭವಿಸ್ತಾ ಇರ್ತೀನಿ. ಅವಾಗ ನಮ್ಮನೆಯವರು ಒಂಚೂರು ಸಹಾಯ ಮಾಡಿಬಿಟ್ರೆ ಸಾಕು, ತುಂಬ ಖುಷಿ ಆಗ್ಬಿಡ್ತೀನಿ. ನಾನಂತೂ ನಿಜ ಹೇಳ್ಬೇಕು ಅಂದರೆ ಪುಣ್ಯ ಮಾಡಿದ್ದೀನಿ ಆ ವಿಚಾರದಲ್ಲಿ. ಇಲ್ಲಿ ಚಪಾತಿ ಒತ್ತುತ್ತಾ ಇದ್ದೀನಿ, ಇವಾಗ ಅವರು ಅಲ್ಲಿ ನಿಂತ್ಕೊಂಡು ಬೇಯಿಸ್ಕೊಡ್ತಾರೆ. ಮನೆ ಹತ್ರ ಇದ್ದಾಗ ಮಾತ್ರ ಅದೆಲ್ಲ. ಇನ್ನು ಡ್ಯೂಟಿಗೆ ಹೋದಾಗ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಮಾಡಿರ್ತೀನಿ. ರಾತ್ರಿ ಹೊತ್ತು ಏನೋ ಸಾಂಬಾರು ಇಲ್ಲದೆ ಹೋದಾಗ ಅದು ಇದು ಮಾಡ್ಕೊಂಡು ತಿಂತೀವಲ್ಲ, ಚಪಾತಿ ಅದು ಇದು ಮಾಡ್ತೀವಲ್ಲ, ಅದರಿಂದ ಮೇಲೆ ಅದು ಇದು ಇಟ್ಬಿಟ್ಟಿದ್ದೀನಿ ಗೈಸ್, ಏನು ಅನ್ಕೋಬೇಡಿ, ಇಗ್ನೋರ್ ಮಾಡಿ. ಬನ್ನಿ ಇವಾಗ ಚಪಾತಿ ಮಾಡೋಣ. ಚಪಾತಿ ಬೇಯಿಸಾದ್ಮೇಲೆ ಸಿಗ್ತೀವಿ ನಿಮ್ಗೆ. ಇವಾಗ ಬಿಸಿ ಇರ್ತೀವಿ, ಹಂಗಾದ್ರೂ ಬಿಡಲ್ಲ ಗೈಸ್, ನಮ್ಮನೆಯವರು ವಿಡಿಯೋ ಮಾಡ್ಕೋತಾರೆ. ಇದನ್ನ
ಹಂಗೆ ಹಿಡ್ಕೊಂಡು ಯಾರು ಹಾಕಲ್ಲ. ವೈಟ್ ವೆಜ್ ಹಂಗೆ ಹಿಡ್ಕೊಂಡು ಯಾರು ಹಾಕಲ್ಲ ಗೈಸ್. ಹಾಕಲ್ಲ. ಇದು ಮಧ್ಯದಲ್ಲಿ ತೆಳ್ಳಗೈತೆ ಗೈಸ್. ಬನ್ನಿ ತೋರಿಸ್ತೀನಿ. ಇಲ್ಲಿ ಮಧ್ಯದಲ್ಲಿ ತೂತ ಆಗ್ತೈತೆ. ಇಲ್ಲ ಗೈಸ್ ಇವರು ಹಂಗೆ ಹಿಡ್ಕೊಂಡು ಯಾವತ್ತು ಯಾರು ಹಾಕಲ್ಲ. ನೀನ್ ವಾದ ಮಾಡ್ಬೇಡ ಮುದ್ದು, ಸುಮ್ನೆ ಹೋಗು, ನೀನೇ ಓದ್ಕೊಂಡು ನೀನೇ ಮಾಡ್ಕೋ. ನಾನು ಹೋಯ್ತೀನಿ ಇವಾಗ. ನೋಡಿ ದಪ್ಪ ಐತೆ. ಏನಿಲ್ಲ, ನಾನು ಕ್ಲೀನ್ ಆಗಿ ಓದಿದ್ದೀನಿ, ನೀನ್ ಹೇಳಕ್ ಬರ್ಬೇಡ ಮುದ್ದು. ನೋಡಿ ಇವಾಗ ಅರ್ಧ ಆಗ್ತದೆ ನೋಡಿ ಗೈಸ್. ಮಾಡು, ಅದು ಹೆಂಗ್ ಮಾಡ್ತೀಯ ಮಾಡ್ಕೋ ಇವಾಗ. ಸಾರಿ ನೋಡಿ ನೋಡಿ ತಪ್ಪಾಯ್ತು, ಕ್ಷಮಿಸಿ ಬಿಡಿ. ನಮ್ಮ ಮಾಡಕ್ ಬಂದಿಲ್ಲ ಅಂದ್ರೆ ಸುಮ್ನೆ ಇರ್ಬೇಕು. ಅದು ಕ್ಲೀನ್ ಆಗಿ ಬಂದಿರಲಿಲ್ಲ ಗೈಸ್, ಅದಕ್ಕೋಸ್ಕರ ಮಸಿ ಮಸಿ ಆಯ್ತು. ಸುಳ್ಳು ಹೇಳ್ತಾರೆ, ಕಷ್ಟಪಟ್ಟು ಓದ್ತಿದ್ದೀನಿ ಗೈಸ್ ನಾನು. ಓದ್ಕೊಡ್ಬೇಕಾನೆ. ಬೇಡ ಪ್ಲೀಸ್, ನಿಂದ ಅಮ್ಮಯ್ಯ ಅಂತ ಸುಮ್ನೆ ಬೀರೋ ಹಸಿಟ್ ಎಲ್ಲ ಖಾಲಿ ಮಾಡ್ಬಿಡ್ತೀಯ. ನನಗೆ ಕಷ್ಟ ಆಗ್ಬಾರ್ದು ಅಂತ ಅವರೇ ಮಾಡ್ಕೊತಾ ಇದ್ರು ಗೈಸ್. ಏನೋ ಮಾಡ್ಕೋಗಿ ಅದು ಏನಾಗೋಯ್ತು, ಅದು ಒಡೆದೋಗ್ಬಿಡ್ತು, ಅದು ಅರ್ಧೋಗ್ಬಿಡ್ದು. ಅದಕ್ಕೋಸ್ಕರ ಅವರೇ ಮಾಡಿ ಅವರೇ ಬೇಯಿಸ್ತಾರಂತೆ ಅಲ್ಲ, ಅವರೇ ಒತ್ಕೊಡ್ತಾರೆ, ನಾನು ಬೇಯಿಸ್ಬೇಕು. ಸೊ ನಿಮಗೆ ಬೇಯಿಸಾದ್ಮೇಲೆ ಸಿಗ್ತೀವಿ, ಓಕೆನಾ? ನೋಡಿ ಗೈಸ್, ಚಪಾತಿ ಬೇಯಿಸಿದ್ದೀನಿ, ತುಂಬ ಚೆನ್ನಾಗಿ ಬೇಯಿಸಿದ್ದೀನಲ್ವ, ಕಮೆಂಟ್ ಹಾಕಿ. ಸೊ ಫಸ್ಟ್ ಬೋಣಿ ನಮ್ಮ ಅಮ್ಮ ಅವ್ರು ಮಾಡ್ತಾಯಿದ್ದಾರೆ. ತೊಗೊಳ್ಳಿ ಅನ್ಸೂಯ ಅಮ್ಮರೇ. ನಿಮ್ಮ ಅಮ್ಮನ ಹೆಸರು ಅಂತ ಕೇಳ್ತಾಯಿದ್ರಿ. ನಮ್ಮ ಅಮ್ಮನ ಹೆಸರು ಅನ್ಸೂಯ ಅಂತ. ಸೊ ಕೂದಲು ಯಾಕೆ ಹುಡುಗರು ಥರ ಐತೆ ಅಂತ ಕೇಳ್ತಾಯಿದ್ರಿ. ಸೊ ಹುಡುಗರು ಥರ ಇಲ್ಲ, ಗುಂಡೋಡಿಸಿದ್ದು ತಿರುಪತಿಗೆ, ಅದಕ್ಕೋಸ್ಕರ ಅವ್ರದ್ದು ಕೂದಲು ಪಾಪ್ ಕಟಿಂಗ್ ಥರ ಆಗ್ಬಿಟ್ಟಿದೆ. ಇವ್ರಿಗೆ ಇವಾಗ ಚಪಾತಿ ರೋಲ್ ಮಾಡ್ಕೊಡೋಣ. ಸೊ ಹಾಗೆ ಇಲ್ಲಿ ಬೇಯಿಸ್ತಾ ಇದ್ದೀನಿ ನಾನು. ನೋಡಿ ಗೈಸ್, ಫೈನಲಿ ಚಪಾತಿ ಬೇಯಿಸಿದ್ದಾಯಿತು, ತಿಂತಾ ಇದ್ದಾರೆ ನಮ್ಮ ನವ್ಯವರು. ಡ್ರೈ ಚಪಾತಿ ಅಂದರೆ ಆಯಿಲ್ ಹಾಕಿಲ್ಲ, ಮುಂದೆ ಆಯಿಲ್ ಹಾಕಿರೋದು. ಸೊ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಇಲ್ಲೆಲ್ಲೇ ಹಿಂಗೆ ತಿಂತಾ ಇದ್ದೀವಿ. ಸೊ ಹಾಗೆ ಈ ಕಡೆ ಟಿ ವಿ ನೋಡಿಕೊಂಡು ನಮ್ಮ ನವ್ಯವರು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹೇಳ್ರಿ ಹೆಂಗೆ, ಹೇಳ್ರಿ ಅದು ಹೆಂಗೆ ಹೇಳ್ತಿದ್ರಲ್ಲ. ನಾವು ಮೋಕ್ಷಿತನ ಕಡೆ ಗೈಸ್, ಅದೇನಾರಾಗಲಿ ಮೋಕ್ಷಿತಂಗೆ ಜೈ. ಹ್ಞೂ ಅರ್ಥ ಆಯ್ತು. ನಾವು ಮೋಕ್ಷಿತನ ಕಡೆಗೆ ಸಪೋರ್ಟ್. ಹನುಮಂತ್ ಯಾವ ಕಡೆ ಇರೋದು? ಹನುಮಂತ್ ಯಾವ ಕಡೆನಾರ ಇರ್ಲಿ, ಆಟೋ ಕುಂಟು ಲೆಕ್ಕಕ್ಕಿಲ್ಲ ಹೋಗೋನು. ಅವನೇ ಕಪ್ಪಗೆಲ್ಲದು ನೋಡ್ತೀಯಾ? ಆ ಮನೆಯಲ್ಲಿ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿರೋದು ಅವನು ಒಬ್ಬನೇ, ಹನುಮಂತು. ಇರ್ಬೋದು ನಿಮ್ಮ ಮಂಜಣ್ಣ ಕಪ್ಗೆ ಎಲ್ಲಲ್ಲ, ಗೆಲ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ನು ಆಡ್ತಾರೆ, ಅವ್ನಿಲ್ಲ ಅಂದ್ರೆ ಆಟನೇ ಆಡಲ್ಲ ಅದು. ಅದೇನೋ ಗೊತ್ತಿಲ್ಲ ಗೈಸ್, ಅದು ಮಂಜಣ್ಣನ ತುಂಬ ಇಷ್ಟಪಡ್ತಾವಳೆ. ಅದ್ರಲ್ಲಿ ನನಗಂತೂ ಇಷ್ಟ ಆಗಲ್ಲ, ಅವನ ಕ್ಯಾರೆಕ್ಟರ್ ಇಷ್ಟ ಆಗಲ್ಲ. ವಿಕ್ರಮ, ಮಂಜಣ್ಣ, ಆಮೇಲೆ ಭವ್ಯ ಅವರೆಲ್ಲ ಇಷ್ಟ ಆಯ್ತಾರೆ. ಅದೇ ಜಗಳಗಂಟ್ರೆ ಎಲ್ಲ ಇಷ್ಟ ಆಯ್ತಾರೆ ನಿನಗೆ. ಯಾಕೆ ಅಂದ್ರೆ ಅವರು ಇವನು ಈಗ ಬಂದನಲ್ಲ ಹೊಸದಾಗಿ, ಈಗ ಹೊಸದಾಗಿ ಬಂದನಲ್ಲ ಅವನು, ಮಂಜಣ್ಣಂಗೆ ಬೈತಾನಲ್ಲ ಅವನು, ಅವನು ಬಾಯ್ ಮಾಡ್ಕತಾನೆ. ಕೆಟ್ಟ ಪದ ಯೂಸ್ ಮಾಡ್ತಾನೆ ಅವನು, ಅದಕ್ಕೆ ಇಷ್ಟ ಆಗಲ್ಲ. ಸೊ ಓಕೆ ಗೈಸ್, ಇವಾಗ ಚಪಾತಿ ತಿನ್ನೋಣ ಬನ್ನಿ.